ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮ ಹಕ್ಕಿಗೋಸ್ಕರ ಹೋರಾಟವನ್ನ ಈ ರಾಜ್ಯದಲ್ಲಿ ಯುವಕರ ಕಣ್ಮಣಿ, ಭವಿಷ್ಯದ ನಾಯಕ, ರಾಜಾ ಹುಲಿಯವರ ಸುಪುತ್ರರಾದ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನವರೇ, ಸಭೆಯಲ್ಲಿ ಉಪಸ್ಥಿತಿರುವ ಗೌರವದ ಮಾಜಿ ಸಚಿವರುಗಳಾದ ಬರಿದಿ ಬಸಣ್ಣನವರೇ, ರಾಜುಗೌಡರವರೇ, ಶ್ರೀರಾಮುಲುರವರೇ, ಜಿಲ್ಲಾಧ್ಯಕ್ಷರಾದ ಅಮೀನ್ಗೌಡರವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೀವ್ ಅವರೇ, ಶರಣ್ ತಳ್ಳಿಕೆರೆ, ರುದ್ರೇಶ್ ಅವರೇ, ಸುನೀಲ್ ವಲ್ಲಾಪುರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೇ, ಪದಾಧಿಕಾರಿಗಳೇ, ಮೋರ್ಚಾಗಳ ಅಧ್ಯಕ್ಷಗಳೇ, ಸುಡು ಬಿಸಿಲಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ವಿಜಯೇಂದ್ರ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಸೂಚಿಸಲು ಆಗಮಿಸಿದ ಗೌರವದ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಮಾತೆಯರೇ, ರೈತ ಬಂಧುಗಳೇ, ಸಮಸ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ರಾಜಗೌಡ ಈಗಾಗಲೇ ಬಹಳ ಚೆನ್ನಾಗಿ ಮಾತಾಡಿದ್ದೇನೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನ ಕೈಗೆತ್ತಿಕೊಂಡಂತ ಯುವಕರ ಕಣ್ಮಣಿ ಸನ್ಮಾನ್ಯ ವಿಜಯೇಂದ್ರ ಅವರು ಏನು ರಾಜ್ಯದಲ್ಲಿ ಅಧಿವೇಶನದ ಒಳಗೆ ಮತ್ತು ಹೊರಗಡೆ ಹೋರಾಟವನ್ನು ಮಾಡಿ ಆ ಹೋರಾಟದ ಪ್ರತಿಫಲ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಕೇವಲ 14 ಸೈಟ್ ಕೊಟ್ಟಿರಬಹುದು. 1904 ಸೈಟ್ಗಳು 700 ಕೋಟಿ. ಸನ್ಮಾನ್ಯ ಸಿದ್ದರಾಮಯ್ಯನವರು 12 ಗಂಟೆಗೆ ಹಾಸನ ಸಮಾವೇಶಕ್ಕೆ ಹೊರಟ್ರೆ ಏನು ಒಂದು ಕಡೆ ಕೋರ್ಟ್ನೊಳಗೆ ನಡೀತಾ ಇದೆ ಅದನ್ನ ನೋಡ್ಕೊಂಡ ಟೆನ್ಷನ್ಗೆ ಹಾಸನದಲ್ಲಿ ಹೋಗಿದ್ದಾರೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಗೊತ್ತಲ್ಲ, ನಾನು ರಾಜ್ಯದ ಅಧ್ಯಕ್ಷ, ಇದು ಸಮಾವೇಶ ನನ್ನ ನೇತೃತ್ವದಲ್ಲಿ ನಡೀಬೇಕಂತೇಳಿ ಅಲ್ಲಿ ಜಟಾಪಟಿ ನಡೀತಿದೆ. ನೂರು ಅವರ ಬಡದಾಟದಿಂದ ಈ ಸರ್ಕಾರ ಪತನ ಆಗುತ್ತೆ. ಬಂಧುಗಳೇ, ಇದು ನಮ್ಮ ಭೂಮಿ, ನಮ್ಮ ಹಕ್ಕು. ಹಿಂದೂಗಳ ಭೂಮಿ ಇರಬಹುದು, ಮಠಮಾನ್ಯಗಳ, ದೇವಸ್ಥಾನಗಳ, ರೈತರ, ಕೃಷಿ ಕಾರ್ಮಿಕರ ಸರ್ಕಾರಿ ಭೂಮಿಯನ್ನ ಯಾವ ಮತಾಂಧ ಜಮೀರ್ ಅಹಮದ್ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆ ಕೊಡ್ತಾ ಭೂಮಿಯನ್ನ ಕಬ್ಜಾ ಮಾಡಿಕೊಂಡಂತ ಜಮೀರ್ಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಉದ್ದಾರಕ್ಕೆ ಮೊದಲನೇ ಹಂತದಲ್ಲಿ ಮಂಡಲ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಕೇಂದ್ರಗಳು ಪ್ರತಿಭಟನೆ ಆಯಿತು. ಅದಾದ ನಂತರ ಜಿಲ್ಲಾಧಿಕಾರಿ ಕಚೇರಿ, ಎಸಿ ಕಚೇರಿ ಎಲ್ಲ ಕಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಅದಾದ್ಮೇಲೆ 3 ತಂಡಗಳನ್ನ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಒಂದು ತಂಡ ಇವತ್ತು ಈ ಭಾಗಕ್ಕೆ ಬಂದಿದೆ. ಬಂಧುಗಳೇ, ಇವತ್ತು ನಾವು ಸಂಕಲ್ಪ ಮಾಡಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸನ್ಮಾನ್ಯ ವಿಜಯೇಂದ್ರ ಅವರು ಹೋರಾಟ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಮುಖಂಡರುಗಳು ಹೋರಾಟವನ್ನು ಮಾಡ್ತೀವಿ. ಈ ಹೋರಾಟ ನಿಮಗೋಸ್ಕರ ಬಂಧುಗಳೇ, ನಿಮಗೋಸ್ಕರ. ನೋಡಿದ ಬಂಧುಗಳೇ, 111 ನವಜಾತ ಶಿಶುಗಳ ಮರಣ ಹೋಮ ಹೌದಾನೆ, ಆಯ್ತಾನೆ. 29 ಗರ್ಭಿಣಿಯರ ಸಾವಾಯ್ತು. ಇದಕ್ಕೆ ಯಾರು ಕಾರಣ? ಈ ಭ್ರಷ್ಟ ಕಾಂಗ್ರೆಸ್ ಕಾರಣ. ಅದಕ್ಕೋಸ್ಕರ ಹೋರಾಟ ಮಾಡಕ್ಕೆ ವಿಜಯೇಂದ್ರ ನೇತೃತ್ವದಲ್ಲಿ ಬಂದಿವಿ. ಬಂಧುಗಳೇ, ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ, ಈ ಹೋರಾಟ ಇಲ್ಲಿ ನಿಲ್ಲಲ್ಲ. ನಿರಂತರ ಅಧಿವೇಶನದ ಹೊರಗೆ ಹೋರಾಟವನ್ನು ಮಾಡ್ತಾರೆ. ಈ ಸರ್ಕಾರ ನಮಗೆ ಕುರ್ಚಿಗೋಸ್ಕರ ಅಲ್ಲ, ಅಭಿವೃದ್ಧಿ ಮಾಡಿಲ್ಲ, ಒಂದು ಬುಟ್ಟಿ ಮಣ್ಣಾಕಿಲ್ಲ, ಅತಿವೃಷ್ಟಿಯಲ್ಲಿ ಮನೆ ಬಿದ್ದೋಕೆ ಪರಿಹಾರ ಕೊಟ್ಟಲ್ಲ ಯಡಿಯೂರಪ್ಪನವರು. 5 ಲಕ್ಷ 3 ಲಕ್ಷ ಕೊಟ್ಟರು. ಇದ್ರ ಜೊತೆಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ. ಬಂಧುಗಳೇ, ಆ ಮಹರ್ಷಿ ವಾಲ್ಮೀಕಿ ಜಯಂತಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಂಧುಗಳೇ, ಅದಕ್ಕೋಸ್ಕರ ಅಧಿವೇಶನದ ಒಳಗೆ ಹೊರಗೆ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತೀವಿ. ಈ ಹೋರಾಟ ನಿಲ್ಲಲ್ಲ. ಈ ಭ್ರಷ್ಟ ಸರ್ಕಾರವನ್ನು ಕಿತ್ತರಿಸಬೇಕು, ರಾಮರಾಜ್ಯ ಆಗಬೇಕು. ಯಡಿಯೂರಪ್ಪನವರು ರೈತರ ಪರವಾಗಿ, ಎಲ್ಲ ವರ್ಗದವರ ಪರವಾಗಿ ಅಧಿಕಾರವನ್ನ ಅವರು ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಮಾಡಿದ್ರು. ಬಂಧುಗಳೇ, ಕೊನೆಯದಾಗಿ ನಿಮಗೆ ಒಂದು ಮಾತು ವಿನಂತಿ ಮಾಡ್ತೀನಿ. ಇವತ್ತು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತೀವಿ. 3 ಚುನಾವಣೆಯಲ್ಲಿ ನಾವು ಸೋತಿರಬಹುದು, ಹಣಬಲ, ತೋಳ್ಬಲ, ಅಧಿಕಾರ ಬಂದು ಸೋತೀವಿ. ನಿಮಗೆ ಆತ್ಮಸ್ಥೈರ್ಯ ತುಂಬಬೇಕು. ರೈತರ ಪರವಾಗಿ ನಾವಿರ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಇವತ್ತು ಸನ್ಮಾನ್ಯ ವಿಜಯೇಂದ್ರ ಅವರು ಬಂದರೆ, ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ಕಾರ್ಯಕರ್ತರ ಚುನಾವಣೆ ನಿಮಗೆ ಉರಿದುಂಬಿಸಗೋಸ್ಕರ ಬಂದರೆ, ಮುಂಬರುವ ವಿಧಾನಸಭೆ ಚುನಾವಣೆ ಸನ್ಮಾನ್ಯ ವಿಜಯೇಂದ್ರ ನೇತೃತ್ವದಲ್ಲಿ ಆಗ್ಬೇಕಾ? ಆಗ್ತಾನೆ
ಆಗ್ತಾನೆ ಹೇಳ್ರಿ. ಅವ್ರ ನೇತೃತ್ವದಲ್ಲಿ ಸಂಕಲ್ಪ ಮಾಡಬೇಕು. ಹೇಳ್ರಿ, ಸಂಕಲ್ಪ ಮಾಡಿ 2 ಕೈ ಎತ್ತಿ. ವಿಜಯೇಂದ್ರ ನೇತೃತ್ವದಲ್ಲಿ ವಿಧಾನಸಭೆ ಚುನಾವಣೆ ಮಾಡ್ತೀವಿ, 150 ಸ್ಥಾನ ಗೆಲ್ತೀವಿ. ವಿಜಯೇಂದ್ರ ಅವರ ಮುಖ್ಯಮಂತ್ರಿ ಆಗ್ತಾನೆ. ಆಗ್ಬೇಕ ಬೇಡ? 2 ಕೈ ಎತ್ತಿ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ. ಭಾರತ್ ಮಾತಾ ಕಿ ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಅಣ್ಣನವರಿಗೆ ಧನ್ಯವಾದಗಳು. ಹಿಂದುಳಿದ ವರ್ಗದ ನಾಯಕರು ಬೈರತಿ ಬಸವಣ್ಣ ಗೊತ್ತಲ್ಲ, ಹಾಲುಮತ ಸಮಾಜ ಯಾವತ್ತೂ ನಂಬಿದ್ರೆ ಯಾರನ್ನು ಕೈ ಬಿಡಲ್ಲ. ನಮ್ಮ ಮಾಜಿ ಸಚಿವರು ಬಸವಣ್ಣನವರು ಮಾತಾಡ್ತಾರೆ.